ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಾರ್ಚ್ 22ನೇ ತಾರೀಕಿಗೆ ಕರ್ನಾಟಕ ಸಂಪೂರ್ಣವಾಗಿ ಬಂದಿರುತ್ತೆ. ಇದಕ್ಕೆ ರೂಪೇಶ್ ರಾಜಣ್ಣ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಜೊತೆ ರೂಪೇಶ್ ರಾಜಣ್ಣ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಬೆಳಗಾವಿಯಲ್ಲಿ MES ಪುಂಡರ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಂಡಕ್ಟರ್ ವಿಚಾರಕ್ಕೆ ಆರಂಭ ಆದಂಥ ಒಂದು ಗಲಭೆ ಅನ್ನುವಂಥದ್ದು ದಿನೇ ದಿನೇ ಬಸ್ಗಳ ಮೇಲೆ ಬಣ್ಣ ಬಳಿಯುವಂಥದ್ದಾಗಲಿ ಮಸಿ ಆಗ್ತಾ ಇದೆ. ಇದೇ ಕಾರಣದಿಂದಾಗಿ ಕರ್ನಾಟಕವನ್ನು ಬಂದ್ ಮಾಡುವಂತಹ ಘೋಷಣೆ ಇವತ್ತಾಗಿರುವಂಥದ್ದು. ಇವತ್ತು ನಮ್ಮ ಜೊತೆಗೆ ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಬಂದ್ಗೆ ಬೆಂಬಲ ಸೂಚುವಂಥ ಕೆಲಸ ಆಗಿದೆ. ಹೋರಾಟ ಹೇಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಇದು ಮುಂದುವರೆದ ಭಾಗವಾಗಿ ಆಗ್ತಾ ಇದೆ, ಇದಕ್ಕೆ ಬ್ರೇಕ್ ಅಂತೂ ಆಗ್ತಾ ಇಲ್ಲ. ಇದೀಗ ಮತ್ತೊಂದು ಸುತ್ತಿನ ಬಂದ್ ಎನ್ನುವಂಥ ನಿಟ್ಟಿನಲ್ಲಿ ಪದೇ ಪದೇ ಆಗ್ತಾ ಇದೆ. ಮತ್ತೊಂದು ಸುತ್ತಿನ ಬಂದ್ ಎನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಆಗಿದೆ. ನಿಮ್ಮ ಬೆಂಬಲ ಹೇಗಿರುತ್ತೆ, ನಿಮ್ಮ ಹೋರಾಟ ಹೇಗಿರುತ್ತೆ? ಏನು ಇವತ್ತು ಕಳೆದ ಒಂದು 4-5 ದಿನಗಳಿಂದ ನೀವೆಲ್ಲರೂ ನೋಡ್ತಾ ಇದ್ದೀರಾ, ಒಂದಷ್ಟು ದೊಡ್ಡ ದೊಡ್ಡ ಬೆಳವಣಿಗೆಗಳು ನಾಡು ನುಡಿ ನೆಲ ಜಲ ವಿಚಾರವಾಗಿ ಬೆಳಗಾವಿಯಲ್ಲಿ ಇದು ಈ ಮೊದಲೇ ಅಲ್ಲ, ಈ ಮುಂಚೆಯಿಂದನೂ ಏನಿವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇದು ನಿಲ್ಲುತ್ತೆ, ನಾಳೆ ನಿಲ್ಲುತ್ತೆ, ನಾಳಿದ್ದು ನಿಲ್ಲುತ್ತೆ ಅಂತಂದರೆ ಇದು ನಿಲ್ಲೋದಕ್ಕೆ ಅವಕಾಶ ಆಗ್ತಾಯಿಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅವ್ರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು, ಜೊತೆಗೆ ಸರ್ಕಾರಗಳು ಒಂದು ಸರಿಯಾದ ರೀತಿಯಲ್ಲಿ ನಮ್ಮ ಕನ್ನಡಿಗರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೇಲಾಗಿ ಇನ್ನೊಂದೇನು ಅಂದರೆ, ಈಗ ನೋಡಿ ಅಲ್ಲಿ ಈಗ ನೆನ್ನೆನೂ ಒಂದು ವೀಡಿಯೋಗಳು ನೋಡಿದೆ, ಆ ಬಸ್ ಡ್ರೈವರ್ನ ಕೆಳಗಿಳ್ಕೊ ಬಂದದೆ, ಮುಖಕ್ಕೆ ಮಸಿ ಬಳೋದು, ಇನ್ನೊಂದೇನೋ ಮಾಡೋದು. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿ ಆತ ಪ್ರಾಣ ಗೀಣ ಕಳ್ಕೊಬಿಟ್ರೆ ಅವ್ರ ಕುಟುಂಬಕ್ಕೆ ಹೊಣೆ ಯಾರು? ಆತನ ಕುಟುಂಬಕ್ಕೆ ಏನು ಆಗಬೇಕು? ಇದನ್ನು ದಯವಿಟ್ಟು ಸಾರಿಗೆ ಸಚಿವರು, ಸರ್ಕಾರ ಇದನ್ನು ಗಮನದಲ್ಲಿಟ್ಕೊಂಡು, ಏನು ಮಹಾರಾಷ್ಟ್ರ ಸರ್ಕಾರದ ಜೊತೆ ನೀವು ಮಾತಾಡ್ತಾ ಇದ್ದೀರಿ ಇದರ ವಿಚಾರವಾಗಿ, ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಅದು ನಮ್ಮ ನಾಡಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇದನ್ನು ಸರ್ಕಾರಕ್ಕೆ ಒಂದು ತೀವ್ರ ಮಟ್ಟದಲ್ಲಿ ಮುಟ್ಟಿಸಬೇಕು. ಜೊತೆಗೆ ನಮ್ಮ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಇದು ಇನ್ನು ಮುಂದೆ ಆಗಬಾರ್ದು ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಏನು ವಾಟಾಳ್ ನಾಗರಾಜ್ ಅವರು ಬಂಧನ ಕರೆ ಕೊಟ್ಟಿದ್ದಾರೆ. 4ನೇ ತಾರೀಕು ರಾಜಭವನ ಮುತ್ತಿಗೆ, 7ನೇ ತಾರೀಕು ಏನು ಬೆಳಗಾವಿ ಚಲೋ ಅಂತ ಹೇಳಿ ಇಲ್ಲಿಂದ ನಾವು ಗಾಡಿಗಳಲ್ಲಿ ಬೆಳಗಾವಿಯನ್ನು ಹೋಗಿ ಮುಟ್ಟಿ ಜಿಲ್ಲಾಧಿಕಾರಿಗೆ ಮನವಿ ಕೊಡೋದಾಗಿರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ. 22ನೇ ತಾರೀಕು ಬಂದು ಕರೆ ಕೊಟ್ಟಿರ್ತಕ್ಕಂಥದ್ದು ಬೇರೆ ಅವ್ರದ್ದು ವೈಯಕ್ತಿಕ ವಿಚಾರ ಅಲ್ಲ. ಇನ್ನು ಮುಂದೆ ನಾಡುಗಳಲ್ಲಿ ಇವತ್ತು ಏನು ಮೇಕೆದಾಟು ಆಗಿರ್ಬೋದು, ಕಳಸಾ ಬಂಡೂರಿ, ಮಹದಾಯಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು, ಜೊತೆಗೆ MESನ್ನು ಬ್ಯಾನ್ ಮಾಡಬೇಕು, ಇನ್ನು ಮುಂದೆ ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಬಂದ್ಗೆ ನಾವು ಖಂಡಿತವಲ್ಲ ಅವತ್ತಿನ ದಿನ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಹೋರಾಟ ಮಾಡೋದ್ರ ಮುಖಾಂತರ ನಾವು ಅವತ್ತಿನ ಹೋರಾಟವನ್ನು ಯಶಸ್ವಿ ಮಾಡ್ತೀವಿ. ಗಮನಕ್ಕೆ ರಾಜ್ಯದಲ್ಲಿ ಚಾವಾ ಸಿನಿಮಾ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ಸಾಂಬಾಜಿ ಒಂದು ಜೀವನ ಚರಿತ್ರೆ ಸಂಬಂಧಪಟ್ಟಾಗಿ, ಯಾಕಂದರೆ ಅದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗಿರುವಂಥ ಒಬ್ಬ ನಾಯಕ. ಈ ಒಂದು ಸಿನಿಮಾವನ್ನು ರಾಜ್ಯದಲ್ಲಿ ಬ್ಯಾನ್ ಮಾಡಿದ್ರೆ ಒಂದಷ್ಟು ಬುದ್ಧಿ ಬರಬಹುದಾ ಎನ್ನುವಂಥದ್ದು ಒಂದು ಪ್ರಶ್ನೆ, ಜನರು ಕೂಡ ಒಂದು ಪ್ರಶ್ನೆ ಆಗ್ತಾ ಇದೆ. ಈ ಸಂಬಂಧಪಟ್ಟಾಗೆ ನಿಮ್ಮ ಉತ್ತರ ಹೇಗಿರುತ್ತೆ? ಸಂಭಾಜಿ ಯಾರು ನನಗೆ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಅದು ಯಾರು, ಅವ್ರು ಏನು, ಅವರಿಂದ ನಮ್ಮ ನಾಡಿಗೆ ಏನಾಗಿದೆ, ಅವರಿಂದ ನಮ್ಮ ಕರ್ನಾಟಕಕ್ಕೆ ಏನು ಉಪಯೋಗ ಇದೆ ನಮಗಂತೂ ಗೊತ್ತಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತ ತಂದ್ರೆ ಒಂದು ವ್ಯವಸ್ಥೆ ತನ್ನದೇ ಆದಂಥ ಒಂದು ರೀತಿಯಲ್ಲಿ ಯಾವುದೋ ಪರಭಾಷಿಕರ ರಾಜರ ಒಂದು ಇತಿಹಾಸವನ್ನು, ನಮ್ಮ ನಾಡಿನ ಇತಿಹಾಸವನ್ನು ಹೇಳ್ತಾರಲ್ಲ, ವೀರ ಧೀರ ಶೂರ ಸಾಮ್ರಾಟ್ ಅಂತ ಹೇಳಿ, ನಮ್ಮ ಕರ್ನಾಟಕದಲ್ಲಿ ಗಲ್ಲಿಗೊಬ್ಬ ಇದ್ದಾನೆ ಅಂತಂಥ ಸಾಮ್ರಾಟರು, ಗಲ್ಲಿಗೊಬ್ಬರು ಇದ್ದಾರೆ ಅಂತ ಕನ್ನಡಿಗರು. ನಾವು ನಮ್ಮ ಇತಿಹಾಸವನ್ನು ಕೆದಕ್ತಾ ಹೋದರೆ, ನೋಡ್ತಾ ಹೋದರೆ, ಇಡೀ ಭಾರತವನ್ನು ಒಂದು ಕಾಲದಲ್ಲಿ ಆಳದಂಥ ನಾಡು ನಮ್ಮ ಕರ್ನಾಟಕದ ರಾಜರು. ಈ ಇತಿಹಾಸವನ್ನು ನಮ್ಮ ನಾಡಿಗೆ ಪಸರಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಬಿಟ್ಟು, ಅದು ಯಾವುದೋ ರಾಜ ಅಂತೆ, ಅವನೇನೋ ಅಂತೆ ಸುಳ್ಳು ಏನೇನೋ ಹೇಳ್ಕೊಂಡು ನಮ್ಮ ನಾಡಿನ ಮೇಲೆ ಈ ರೀತಿ ಹೇರಿಕೆಯನ್ನು ಮಾಡೋದಿದೆಯಲ್ಲ, ಇದನ್ನು ಖಂಡಿತವಲ್ಲೂ ಸಹಿಸಲ್ಲ. ನಾನು ಚಲನಚಿತ್ರ ಏನು ಚಿತ್ರಮಂದಿರಗಳಿದೆ ಮತ್ತು ಇಲ್ಲಿರ್ತಕ್ಕಂಥ ಮಾಲ್ಗಳೇನಿದೆ, ಸ್ವಯಂ ಪ್ರೇರಿತರಾಗಿ ಈ ರೀತಿ ಘಟನೆಗಳು ಏನು ನಡೀತಾ ಇದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರದರ್ಶನವನ್ನು ನಿಲ್ಲಿಸಿ ನಿಮ್ಮ ಸ್ಪಷ್ಟ ಸಂದೇಶವನ್ನು ಕೊಡಿ. ಜೊತೆಗೆ ನಾನು ರಿಷಬ್ ಶೆಟ್ಟಿ ಅವ್ರಿಗೂ ಕೇಳ್ಕೊತಾ ಇದ್ದೀನಿ ಈ ಮೂಲಕ, ರಿಷಬ್ ಶೆಟ್ರೆ, ನೀವು ನೋಡ್ತಾ ಇದ್ದೀರ ಬೆಳವಣಿಗೆಗಳು, ಏನಿವತ್ತು ಶಿವಾಜಿ ಮಹಾರಾಜರ ಹೆಸರನ್ನೇ ಹೇಳ್ಕೊಂಡು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಹೊಡಿತಾ ಇರ್ತಕ್ಕಂಥ ಹಲವಾರು ವಿಡಿಯೋಗಳನ್ನ ನೀವು ನೋಡ್ತಾ ಇದ್ದೀರಿ. ಇರ್ಬೋದು ಶಿವಾಜಿ ಮಹಾರಾಜರು ಅವರ ಒಂದು ಊರಿಗೆ ಅವರ ಐಕಾನ್ ಆಗಿರ್ಬೋದು, ಬಟ್ ನಮಗೆ ಅವರಿಂದ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಯಾವುದೋ ರಾಜನ ಇತಿಹಾಸವನ್ನು ಇಲ್ಲಿ ತಂದು ಹೇರೋದಕ್ಕಿಂತ ಬನ್ನಿ, ನಮ್ಮದೇ ನಾಡಿನ ಇನ್ನಷ್ಟು ಕ್ರಾಂತಿ ಪುರುಷರು, ನಮ್ಮ ನಾಡಿನ ಆಳದಂಥ ಬಹಳಷ್ಟು ಮಹನೀಯರ ಒಂದು ಚಿತ್ರಕಥೆಗಳನ್ನ ತೆಗೆದುಕೊಂಡು ನಮ್ಮ ನಾಡಿನ ಹಿರಿಮೆಯನ್ನು ಬೇರೆ ರಾಜ್ಯಕ್ಕೆ ಪಸರುವಂಥ ನಾಯಕ ನಟರಾಗಿ ನೀವು ಬೆಳೀರಿ ಮತ್ತು ಆ ಕೆಲಸವನ್ನು ಮಾಡಿ ಅಂತ ಅನ್ನೋದು ನಮ್ಮೆಲ್ಲರ ಒತ್ತಾಯ ಸರ್. ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತಾಗಿರುವಂಥದ್ದು. ಕನ್ನಡಿಗರ ಪರವಾಗಿ ಹೋರಾಟಕ್ಕೆ ಕರೆ ಕೊಡಲಾಗಿದೆ, ಬಂದ್ಗೆ ಕರೆ ಕೊಡಲಾಗಿದೆ. ಅದು ಸಂಪೂರ್ಣವಾದಂಥ ಬೆಂಬಲ ಕೊಡ್ತೇವೆ. ಜೊತೆಗೆ ರಿಷಬ್ ಶೆಟ್ಟಿಯವರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಅರಿತುಕೊಂಡರೆ ಬೆಟರ್ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಹೋರಾಟ ಎನ್ನುವಂಥದ್ದು ನಮ್ಮ ಇವತ್ತಿನ ಒಂದು ಹೋರಾಟ ಪ್ರಾರಂಭ ಆಗಿದೆ. ಹೋರಾಟ ಹೇಗಿರುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ MES ಪುಂಡರಿಗೆ ಸಂದೇಶವನ್ನು ಒಟ್ಟಾರೆಗೆ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.